ವಿಮಾನ ದುರಂತದಲ್ಲಿ ಯಾರ್ಯಾರು ಗಾಯಾಳುಗಳಿದ್ದಾರೆ ಅವರ ಆರೋಗ್ಯ ವಿಚಾರಿಸೋದಕ್ಕೆ ಮೋದಿ ಈಗಾಗಲೇ ಆಸ್ಪತ್ರೆಗೆ ಹೋಗಿದ್ರು, ಗಾಯಾಳುಗಳನ್ನ ಭೇಟಿ ಮಾಡಿದ್ದಾರೆ. ದುರಂತದಲ್ಲಿ ಬದುಕುಳಿದ ಏಕೈಕ ವ್ಯಕ್ತಿ ರಮೇಶ್ರನ್ನ ಭೇಟಿಯಾಗಿದ್ದಾರೆ, ಆರೋಗ್ಯ ವಿಚಾರಿಸಿದ್ದಾರೆ, ಘಟನೆಯ ವಿವರ ಪಡ್ಕೊಂಡಿದ್ದಾರೆ. ನಿಮಗೆ ಪ್ರಜ್ಞೆ ಬಂದಾಗ ಏನಾಯ್ತು, ನೀವು ಕಂಡಂಗೆ ಏನಾಯ್ತು ಅಂತ ಮೋದಿ ಮಾತಾಡಿಸಿದ್ದಾರೆ. ಜೊತೆಗೆ ಆಸ್ಪತ್ರೆ ವೈದ್ಯರು ಕೂಡ ಮೋದಿ ಅವರಿಗೆ ಮಾಹಿತಿ ಕೊಟ್ಟಿದ್ದಾರೆ. ಆಸ್ಪತ್ರೆಯಲ್ಲಿರೋ ಮೃತರ ಸಂಬಂಧಿಗಳಿಗೆ ಮೋದಿ ಸಾಂತ್ವನ ಹೇಳಿದ್ದಾರೆ. ರೈಟ್, ಇದ್ರ ಬಗ್ಗೆ ಇನ್ನಷ್ಟು ಡೀಟೇಲ್ಸ್ ಹಂಚಿಕೊಳ್ತಾರೆ ನಮ್ಮ ಪ್ರತಿನಿಧಿ ಶಶಿಶೇಖರ್ ಸಂಪರ್ಕದಲ್ಲಿದ್ದಾರೆ. ಶಶಿ, 4 ಪಾಸಿಬಿಲಿಟೀಸ್ ಅನ್ನ ಈಗ ಲಿಸ್ಟ್ ಔಟ್ ಮಾಡಿದ್ದಾರೆ. ಈ 4ರಲ್ಲಿ ಯಾವ್ದಾದ್ರೂ ಆಗಿರಬಹುದು ಅಂತ. ಸೊ ಈ ಹಿನ್ನೆಲೆಯಲ್ಲಿ ತನಿಖೆ ಹೇಗಾಗ್ತಿದೆ? ಒಂದು ಡಿಜಿಸಿಎ ವತಿಯಿಂದ ವಿಮಾನ ಪತನಕ್ಕೆ ಏನ್ ಕಾರಣ ಅನ್ನೋದನ್ನ ಪತ್ತೆ ಮಾಡೋದಕ್ಕೆ ಈಗಾಗಲೇ ತನಿಖೆಗೆ ಆದೇಶವನ್ನ ಮಾಡಲಾಗಿದೆ. ತನಿಖೆ ನಡೀತಾ ಇದೆ. ನಿನ್ನೆ ಸಂಜೆಯಿಂದಲೂ ಕೂಡ ವಿಮಾನ ಪತನವಾದಂತಹ ಸ್ಥಳದಲ್ಲಿ ಅವಶೇಷಗಳಿಗಾಗಿ, ಮಾಹಿತಿಗಾಗಿ, ಕಾಕ್ಪಿಟ್ ನಲ್ಲಿ ಇದ್ದಂತಹ ಬ್ಲಾಕ್ ಬಾಕ್ಸ್ ಗಾಗಿ ಹುಡುಕಾಟವನ್ನ ಮಾಡಲಾಗ್ತಾ ಇದೆ. ಡಿಜಿಸಿಎ ಯಾವ ಕಾರಣದಿಂದಾಗಿ ಅವಘಡ ಆಗಿರಬಹುದು, ಪತನಕ್ಕೆ ಏನ್ ರೀಸನ್ ಅಂತ ಹುಡುಕಾಟ ಮಾಡುವಂತಹ ಸಂದರ್ಭದಲ್ಲಿ 4 ಸಂಭಾವ್ಯ ಕಾರಣಗಳನ್ನ ಪಟ್ಟಿ ಮಾಡಿದೆ. ಅದರಲ್ಲಿ ಒಂದು ಮೆಕ್ಯಾನಿಕಲ್ ಫೇಲ್ಯೂರ್ನಿಂದ ಈ ದುರ್ಘಟನೆ ಆಗಿರಬಹುದು ಅನ್ನೋದು ಒಂದು. ಮತ್ತೊಂದು, ಈ ವಿಮಾನದಲ್ಲಿ ಟ್ವಿನ್ ಎಂಜಿನ್ ಇತ್ತು, ಅಂದ್ರೆ 2 ಎಂಜಿನ್ಗಳಿದ್ವು. 2 ಎಂಜಿನ್ಗಳು ಒಂದೇ ಸಮಯದಲ್ಲಿ ವಿಫಲವಾಗಿದ್ಯಾ ಅನ್ನುವಂತಹ ಅನುಮಾನ ಇದೆ. ಯಾಕಂದ್ರೆ ಯಾವುದೇ ವಿಮಾನದಲ್ಲಿ 2 ಎಂಜಿನ್ಗಳನ್ನ ಇಡೋದೇ, ಒಂದು ಎಂಜಿನ್ ಫೇಲ್ಯೂರ್ ಆದ್ರೆ ಇನ್ನೊಂದು ಎಂಜಿನ್ ಕಾರ್ಯನಿರ್ವಹಿಸ್ಲಿ ಅಂತ. ಆದ್ರೆ ಇದರಲ್ಲಿ 2 ಎಂಜಿನ್ಗಳು ಒಂದೇ ಸಮಯಕ್ಕೆ ವಿಫಲವಾದವ ಅನ್ನುವಂತಹ ಅನುಮಾನ ಇದೆ. ಅದೊಂದು ಸಂಭಾವ್ಯ ಕಾರಣವನ್ನ ಅಂದಾಜು ಮಾಡಲಾಗಿದೆ. ಜೊತೆಗೆ ಪೈಲಟ್ ನ ವೈಫಲ್ಯ ಏನಾದ್ರೂ ಇದರಲ್ಲಿ ಇರಬಹುದಾ ಅಂತ. ಎಷ್ಟೇ ಜಾಗರೂಕತೆಯಿಂದ ವಿಮಾನ ಪ್ರಯಾಣವನ್ನ ಮಾಡಿದ್ರು, ಎಷ್ಟೇ ಅನುಭವಸ್ಥ ಪೈಲಟ್ ಇದ್ರೂ ಕೂಡ ಹ್ಯೂಮನ್ ಎರರ್ ಅನ್ನೋದು ಯಾವಾಗಾದ್ರೂ ಸಂಭವಿಸುವಂತಹ ಸಾಧ್ಯತೆ ಇರುತ್ತೆ. ಆ ಸಾಧ್ಯತೆಯನ್ನು ಕೂಡ ಲಿಸ್ಟ್ ಮಾಡಲಾಗಿದೆ. ಜೊತೆಗೆ ವಿಮಾನ ಟೇಕ್ ಆಫ್ ಆಗುವ ಹಂತದಲ್ಲಿ ಪಕ್ಷಿ ಏನಾದ್ರೂ ಬೆಳೆದು ಆ ಕಾರಣಕ್ಕಾಗಿ ನಿಯಂತ್ರಣ ತಪ್ಪಿ ಟೇಕ್ ಆಫ್ ಆಗುವುದು ಬಿಟ್ಟು ಕಟ್ಟಡಕ್ಕೆ ಬಡಿದಿರಬಹುದು ಅನ್ನುವಂತಹ ಮತ್ತೊಂದು ಅಂದಾಜನ್ನ ಮಾಡಲಾಗಿದೆ. ಎಕ್ಸಾಕ್ಟ್ ಯಾವ ಕಾರಣಕ್ಕೆ ಈ ಘಟನೆಯಾಗಿದೆ ಅನ್ನೋದು ಗೊತ್ತಾಗಬೇಕು ಅಂದ್ರೆ ಬ್ಲಾಕ್ ಬಾಕ್ಸ್ ಸಿಗಬೇಕು ಮತ್ತು ಕಾಕ್ಪಿಟ್ ಸಹ ಬ್ಲಾಕ್ ಬಾಕ್ಸ್ ನಲ್ಲಿದ್ದ ಆಡಿಯೋ ಸಂಭಾಷಣೆ ಪೈಲಟ್ಗಳ ಮಧ್ಯೆ, ಅದು ಕೂಡ ಕೇವಲ 32 ಸೆಕೆಂಡ್ಗಳಲ್ಲಿ ಪೈಲಟ್ಗಳ ಮಧ್ಯೆ ಯಾವ ಸಂಭಾಷಣೆ ಆಯ್ತು ಅನ್ನೋದು ಅಷ್ಟೇ ಸಿಗುತ್ತೆ. ಯಾಕಂದ್ರೆ ಅಷ್ಟು ಕಡಿಮೆ ಅವಧಿಯಲ್ಲಿ ಅವಘಡ ಆಗಿರುವಂತದ್ದು. ಹಾಗಾಗಿ ಈ 4 ಕಾರಣಗಳನ್ನ ಈಗ ಅಂದಾಜು ಮಾಡಿಕೊಳ್ಳಲಾಗಿದೆ. ಇದರ ಆಧಾರವನ್ನಾಗಿಟ್ಟುಕೊಂಡು ತನಿಖೆಯನ್ನ ಮಾಡಲಾಗ್ತಾ ಇದೆ. ಒಂದು ಹಂತಕ್ಕೆ ಬ್ಲಾಕ್ ಬಾಕ್ಸ್ ಸಿಕ್ಕು, ಅದರಲ್ಲಿನ ಫ್ಲೈಟ್ ಡೇಟಾ ಮಾಹಿತಿ ಸಿಕ್ಕಿದ್ರೆ ಯಾವಾಗ ತೊಂದರೆಯಾಗಿದೆ ಅನ್ನೋದು ಗೊತ್ತಾಗ್ತಾ ಇದೆ. ಅದು ಮೆಕ್ಯಾನಿಕಲ್ ತೊಂದರೆನಾ ಅಥವಾ ಎಂಜಿನ್ ತೊಂದರೆನಾ ಏನು ಅನ್ನೋದು ಕಾಕ್ಪಿಟ್ ನಲ್ಲಿರುವಂತಹ ಬ್ಲಾಕ್ ಬಾಕ್ಸ್ ಸಿಕ್ಕಾಗ ಗೊತ್ತಾಗುತ್ತೆ. ಜೊತೆಗೆ ಆ ಸಂದರ್ಭದಲ್ಲಿ ಪೈಲಟ್ಗಳ ಮಧ್ಯೆ ಏನ್ ಮಾತುಕತೆ ಆಯ್ತು ಅಂತ, ಏನು ವೈಫಲ್ಯ ಆಗಿದೆ ಅನ್ನೋದು ಪ್ರೈಮಾ ಫೇಸಿ ಅವರಿಗೆ ಅರ್ಥ ಆಗಿರುತ್ತೆ. ಅವರ ಮಾತುಕತೆಯ ಸಂದರ್ಭದಲ್ಲಿ ಆದಂತಹ ಸಂಭಾಷಣೆ ಸಿಕ್ಕರೆ ಒಂದು ಸ್ಪಷ್ಟ ಮಾಹಿತಿ ಗೊತ್ತಾಗುತ್ತೆ ಯಾವ ಕಾರಣದಿಂದಾಗಿ ಫ್ಲೈಟ್ ಅಪಘಾತ ಆಯ್ತು ಅಂತ. ರೈಟ್, ಧನ್ಯವಾದ ಶಶಿ. ವಿಮಾನ ಪತನವಾದ ಬೆಚ್ಚ ಬೀಳಿಸೋ ದೃಶ್ಯ ಒಂದು ಕಡೆ ನೀವು ನೋಡ್ತಾ ಇದ್ದೀರಾ. ಟೇಕ್ ಆಫ್ ಆಗಿ ಹಾಗೆ ನೆಲಕ್ಕೆ ಕುಸಿಯುತ್ತೆ. ಅಲ್ಲೇ ಇದ್ದ ಕಟ್ಟಡದ ಮೇಲೆ ವಿಮಾನ ಬಡಿಯತ್ತೆ. ಅದಾದ ಮೇಲೆ ಒಂದು ಬೆಂಕಿಯ ಉಂಡೆ ಮೇಲಕ್ಕೆ ಚಿಮ್ಮತ್ತೆ. ನೀವು ದೃಶ್ಯದಲ್ಲಿ ನೋಡ್ತಾ ಇದ್ದೀರಿ. ಸ್ಪಾಟಿಗೆ ಭೇಟಿ ನೀಡಿದ ದೃಶ್ಯ ನೀವು ನೋಡ್ತಾ ಇದ್ದೀರಾ ವೀಕ್ಷಕರೇ. ಪ್ರಧಾನಿ ಮೋದಿ ಘಟನಾ ಸ್ಥಳದ ವೀಕ್ಷಣೆ ಮಾಡ್ತಾ ಇದ್ದಾರೆ. ಕಟ್ಟಡಕ್ಕೆ ವಿಮಾನ ಬಡಿದ ಸ್ಥಳದ ವೀಕ್ಷಣೆ ಮಾಡ್ತಾ ಇದ್ದಾರೆ. ದೃಶ್ಯದಲ್ಲಿ ನೀವು ನೋಡ್ತಾ ಇದ್ದೀರಾ. ಅಧಿಕಾರಿಗಳು ಸೇರಿದಂತೆ ಕೇಂದ್ರೀಯ ನಾಗರಿಕ ಉಡ್ಡಯನ ಮಂತ್ರಿ ಕೆ ಸಾಥ್ ಪ್ರಮುಖರು ಮಾಹಿತಿ ಹಂಚಿಕೊಳ್ತಾ ಇದ್ದಾರೆ. ಕಟ್ಟಡಗಳು ಯಾವ ರೀತಿ ಸುಟ್ಟಿವೆ ಅನ್ನೋದನ್ನ ನೀವು ನೋಡ್ತಾ ಇದ್ದೀರಾ. ಬೆಂಕಿಯಲ್ಲಿ ಹೊತ್ತಿ ಉರಿದಿವೆ ಅನ್ನೋದನ್ನ ನೀವು ನೋಡ್ತಾ ಇದ್ದೀರಾ. ವಿಮಾನದ ಪಾರ್ಟ್ಸ್ ಯಾವ ರೀತಿ ಬಿದ್ದಿವೆ ಕೆಳಗಡೆ ಅನ್ನೋದನ್ನ ನೀವು ನೋಡ್ತಾ ಇದ್ದೀರಾ. ಈ ಕಟ್ಟಡಕ್ಕೆ ಕುಸಿಯತ್ತೆ, ಅಂದ್ರೆ ಬಡಿಯತ್ತೆ ವಿಮಾನ. 1.25 ಲೀಟರ್ನ ಇಂಧನ, 1.25 ಲಕ್ಷ ಲೀಟರ್ನ ಇಂಧನ ಏಕಾಏಕಿ ಸ್ಫೋಟದಿಂದ ಹೊತ್ತಿ ಉರಿಯತ್ತೆ. ವಿಮಾನದಲ್ಲಿದ್ದ ಏಕೈಕ ವ್ಯಕ್ತಿ ಉಳಿದಿದ್ದು, ಇನ್ನ ಎಲ್ಲರೂ ಸುಟ್ಟು ಕರಕಲಾಗಿ ಹೋಗಿದ್ರು.
ಘಟನಾ ಸ್ಥಳಕ್ಕೆ ಪ್ರಧಾನಿ ಮೋದಿ ಭೇಟಿ ಕೊಟ್ಟಿರೋ ವಿಜುವಲ್ ನೀವು ನೋಡ್ತಾ ಇದ್ದೀರಾ. ಮಾಹಿತಿ ಪಡೆದುಕೊಳ್ತಾ ಇದ್ದಾರೆ ಹೇಗಾಯ್ತು ಅನ್ನೋದ್ರ ಬಗ್ಗೆ. ಹೇಗಾಯ್ತು, ಇದರ ಜೊತೆಗೆ ಏನೆಲ್ಲ ಕ್ರಮಗಳನ್ನ ಈಗ ತೆಗೆದುಕೊಂಡಿದ್ದಾರೆ. ವಿಮಾನ ಬಡಿದಿರುವ ಕಟ್ಟಡದ ದೃಶ್ಯಗಳನ್ನ ನೀವು ನೋಡ್ತಾ ಇದ್ದೀರಿ. ವಿಮಾನ ಯಾವ ರೀತಿ ಹೋಗಿ ಆ ಕಟ್ಟಡಕ್ಕೆ ಬಡಿದಿದೆ ಅಂತ. ಬಡಿದ ನಂತರ ಸ್ಫೋಟ ಆಗತ್ತೆ. ಆ ಕಟ್ಟಡದಲ್ಲಿದ್ದ ವಿದ್ಯಾರ್ಥಿಗಳು ಕೂಡ ತಮ್ಮ ಜೀವ ಕಳೆದುಕೊಳ್ತಾರೆ. ಹಲವರು ಗಾಯಗೊಂಡಿದ್ದಾರೆ. ಈಗಾಗಲೇ ಚಿಕಿತ್ಸೆ ಪಡೆದುಕೊಳ್ತಾ ಇದ್ದಾರೆ. ಪ್ರಧಾನಿ ಮೋದಿ ಅವರನ್ನ ಕೂಡ ಭೇಟಿಯಾಗಿದ್ದಾರೆ. ಆದರೆ ಈಗ ನೀವು ನೋಡ್ತಾ ಇರೋ ವಿಜುವಲ್ ಇದೆಯಲ್ಲ, ಈ ವಿಜುವಲ್ ಘಟನಾ ಸ್ಥಳದ ವಿಜುವಲ್. ಸ್ಥಳಕ್ಕೆ ಹೋಗಿ ಮಾಹಿತಿ ಪಡೆದುಕೊಂಡಿದ್ದಾರೆ, ಸ್ಥಳ ವೀಕ್ಷಣೆ ಮಾಡಿದ್ದಾರೆ. ಇದೇ ಹಾಸ್ಟೆಲ್ನ ಕಟ್ಟಡಕ್ಕೆ ಬಡಿದು ವಿದ್ಯಾರ್ಥಿಗಳು ಕೂಡ ತಮ್ಮ ಜೀವ ಕಳ್ಕೊಂಡಿದ್ರು. ಹಲವರು ಗಾಯಗೊಂಡಿದ್ದಾರೆ. ಅವರ ಚಿಕಿತ್ಸೆ ನೀಡಲಾಗ್ತಾ ಇದೆ. ಸ್ಫೋಟದ ರಭಸ ಹೇಗಿತ್ತು ಅಂದ್ರೆ, ಸುತ್ತಮುತ್ತ ಇದ್ದ ಕಟ್ಟಡಗಳಿಗೂ ಕೂಡ ಬೆಂಕಿ ಹಚ್ಕೊಂಡಿದೆ. ಬೆಂಕಿ ಹೊತ್ತಿ ಉರಿದಿದೆ. ನೀವು ದೃಶ್ಯದಲ್ಲಿ ನೋಡ್ತಾ ಇದ್ರೆ ಅಕ್ಕಪಕ್ಕದ ಕಟ್ಟಡಗಳು ಕೂಡ ಹೊತ್ತಿ ಉರಿದಿವೆ. ನಾಗರಿಕ ವಿಮಾನಯಾನ ಸಚಿವ ಕೆ ರಾಮಮೋಹನ್ ನಾಯ್ಡು ಕೂಡ ಜೊತೆಗೆ ಇರೋದನ್ನ ನೀವು ನೋಡ್ತಾ ಇದ್ದೀರಿ. ಘಟನಾ ಸ್ಥಳಕ್ಕೆ ಮತ್ತು ಆಸ್ಪತ್ರೆಗೆ ಪ್ರಧಾನಿ ಮೋದಿ ಅವರೊಂದಿಗೆ ವಿಮಾನಯಾನ ಸಚಿವ ಕೂಡ ಜೊತೆಗೆ ಹೋಗಿದ್ರು. ತಾವು ಪಡೆದಿರುವ ಪ್ರಾಥಮಿಕ ಮಾಹಿತಿಯನ್ನ ಕೂಡ ಪ್ರಧಾನಿ ಮೋದಿಗೆ ನೀಡಿದ್ದಾರೆ. ಘಟನಾ ಸ್ಥಳದಲ್ಲಿ ಅಲ್ಲಲ್ಲಿ ಛಿದ್ರವಾಗಿ ಬಿದ್ದಿರುವ ವಿಮಾನದ ಭಾಗಗಳನ್ನ ನೀವು ನೋಡ್ತಾ ಇದ್ದೀರಿ. ಸೋಲ್ ಸರ್ವೈವರ್ ಏಕೈಕ ವ್ಯಕ್ತಿ ಯಾರು ಉಳಿದಿದ್ರಲ್ಲ, ರಮೇಶ್, ಅವರು ಏನಾಯ್ತು ಅನ್ನೋದ್ರ ಬಗ್ಗೆ ಹೇಳ್ತಾರೆ. ಹೆಣಗಳ ರಾಶಿ ಬಿದ್ದಿತ್ತು ನನ್ನ ಮೇಲೆ ಅಂತ. ಅದನ್ನ ಸರಿಸಿ ಎದ್ದಾಗ ಸುತ್ತಲೂ ಹೆಣಗಳಿದ್ವು ಅನ್ನೋದನ್ನ ಅವರು ಎಕ್ಸ್ಪ್ಲೇನ್ ಮಾಡ್ತಾರೆ. ಇಂಥ ದಾರುಣ ಘಟನೆ ಅನ್ನೋದನ್ನ ನೀವು ಊಹೆ ಮಾಡ್ಕೊಳ್ಬಹುದು. 4 ಕಾರಣಗಳು ಇರಬಹುದು ಅಂತ ಅಂದಾಜು ಮಾಡಿ ಅದರ ಹಿನ್ನೆಲೆಯಲ್ಲಿ ಈಗಾಗಲೇ ತನಿಖೆ ನಡೆಸ್ತಾ ಇದ್ದಾರೆ. ಘಟನಾ ಸ್ಥಳಕ್ಕೆ ಪ್ರಧಾನಿ ಮೋದಿ ಬಂದಿದ್ದಾರೆ. ನಿನ್ನೆ ಅಮಿತ್ ಶಾ ಬಂದು ಘಟನಾ ಸ್ಥಳದ ಎಲ್ಲ ಮಾಹಿತಿಯನ್ನ ಪಡೆದುಕೊಂಡ್ರು. ಕಾರ್ಯಾಚರಣೆಯ ಬಗ್ಗೆಯೂ ಕೂಡ ನಿರ್ದೇಶನಗಳನ್ನು ಕೊಟ್ಟು ಘಟನಾ ಸ್ಥಳದ ಕಾರ್ಯಾಚರಣೆಯ ಮಾಹಿತಿಯನ್ನು ಪಡ್ಕೊಂಡು ಹೋಗಿದ್ರು. ಈಗ ಪ್ರಧಾನಿ ಮೋದಿ ಸ್ವತಃ ಘಟನಾ ಸ್ಥಳಕ್ಕೆ ಬಂದಿದ್ದಾರೆ. ಘಟನಾ ಸ್ಥಳದ ವೀಕ್ಷಣೆ ಮಾಡ್ತಾ ಇರೋದನ್ನ ನೀವು ನೋಡ್ತಾ ಇದ್ದೀರಿ. 1,25,000 ಲೀಟರ್ನ ಇಂಧನ ಏಕಕಾಲಕ್ಕೆ ಹೊತ್ತಿ ಉರಿದಿದೆ. ಅಲ್ಲಿದ್ದ ಪ್ರಯಾಣಿಕರ ದೇಹಗಳು ಆ ಇಂಧನದಲ್ಲಿ ಸುಟ್ಟು ಕರಕಲಾಗಿವೆ. ಬಾಡಿ ಐಡೆಂಟಿಫಿಕೇಶನ್ ಮಾಡೋದಕ್ಕೆ ಸಾಧ್ಯನೇ ಇಲ್ಲ ಅನ್ನೋ ರೀತಿ ಸುಟ್ಟು ಕರಕಲಾಗಿವೆ ವಿಮಾನದ ಒಳಗಿದ್ದ ಪ್ರಯಾಣಿಕರ ದೇಹಗಳು. ವಿಜಯ್ ರೂಪಾನಿ ಅವರ ಮೃತದೇಹ ಕೂಡ ಎಲ್ಲಿದೆ ಯಾರಿಗೂ ಗೊತ್ತಿಲ್ಲ. DNA ಟೆಸ್ಟ್ ಆಗಬೇಕಾಗಿದೆ. ಅವರ ಪತ್ನಿ ಅಹಮದಾಬಾದ್ಗೆ ಈಗಾಗಲೇ ಬಂದಿದ್ದಾರೆ. ಮಗಳನ್ನ ನೋಡೋದಕ್ಕೆ ವಿಜಯ್ ರೂಪಾನಿ ಹೊರಟಿದ್ರು. ದುರಂತದಲ್ಲಿ ಮಾಜಿ ಮುಖ್ಯಮಂತ್ರಿಗಳು ತಮ್ಮ ಜೀವ ಕಳೆದುಕೊಂಡಿದ್ದಾರೆ. ದುರಂತದಲ್ಲಿ ಮಡಿದವರದು ಒಬ್ಬೊಬ್ಬರದ್ದು ಒಂದು ಕಥೆ. ಕುಟುಂಬ ಸಮೇತ ಸೆಟ್ಲ್ ಆಗೋದಕ್ಕೆ ಅಂತ ಡಾಕ್ಟರ್ ಕುಟುಂಬ ಲಂಡನ್ಗೆ ಹೊರಡುತ್ತೆ. 3 ಜನ ಮಕ್ಕಳು, ಗಂಡ, ಹೆಂಡತಿ ಖುಷಿಯಾಗಿ ತಮ್ಮ ಕುಟುಂಬಸ್ಥರ ಗ್ರೂಪಿಗೆ ಒಂದು ಫೋಟೋ ಶೇರ್ ಮಾಡ್ತಾರೆ. ನಾವು ಹೊರಡ್ತಿದ್ದೀವಿ ಇಂಡಿಯಾದಿಂದ ಲಂಡನ್ನಲ್ಲಿ ಸೆಟ್ಲ್ ಆಗೋದಕ್ಕೆ ಅಂತ. ಆದ್ರೆ ಆ ಖುಷಿ ಹೆಚ್ಚು ಕಾಲ ಇರಲಿಲ್ಲ. ಇಡೀ ಕುಟುಂಬ ತಮ್ಮ ಜೀವ ಕಳ್ಕೊಂಡಿದೆ. ಸಂಬಂಧಿ ಮದುವೆಗೆ ಬಂದಿರ್ತಾರೆ ತಾಯಿ ಮಕ್ಕಳು. 1.5 ವರ್ಷದ ಮಗಳ ಜೊತೆ ಮಹಿಳೆ ಬಂದಿರ್ತಾರೆ. ಸಕೀನಾ ಬೇನ್ ಅವರು ತಮ್ಮ ಜೀವ ಕಳೆದುಕೊಳ್ತಾರೆ.
ಮೇನಲ್ಲಿ ಮದುವೆ ಮುಗಿಸಿ ಮಗಳ ಜೊತೆ ಲಂಡನ್ಗೆ ವಾಪಸ್ ಹೋಗೋದಕ್ಕೆ ಹೊರಟಿರ್ತಾರೆ. ಮತ್ತೊಂದು ಕಡೆ ಇಬ್ಬರು ಮೊಮ್ಮಕ್ಕಳು ಅಜ್ಜಿ ಬರ್ತ್ಡೇ ಸೆಲೆಬ್ರೇಟ್ ಮಾಡಬೇಕು ಅಂತ ಬಂದಿರ್ತಾರೆ. ಅವರು ತಮ್ಮ ಜೀವ ಕಳೆದುಕೊಳ್ತಾರೆ. ಬರ್ತ್ಡೇ ಮುಗಿಸಿ ಲಂಡನ್ಗೆ ವಾಪಸ್ ಹೊರಟಿರ್ತಾರೆ. ಮೂರು ತಿಂಗಳ ಹಿಂದಷ್ಟೇ ಮದುವೆಯಾಗಿದ್ದ ಖುಷ್ಬು ಮದುವೆಯ ನಂತರ ಮೊದಲನೇ ಸಲ ಗಂಡನನ್ನ ನೋಡಬೇಕು ಅಂತ ಹೊರಟಿರ್ತಾರೆ. ಅವರು ತಮ್ಮ ಜೀವ ಕಳ್ಕೊಂಡಿದ್ದಾರೆ. ಜನವರಿಯಲ್ಲಿ ವಿಪುಲ್ ಸಿಂಗ್ ಅನ್ನೋರ ಕೈ ಹಿಡಿದಿರ್ತಾರೆ. ಲಂಡನ್ನಲ್ಲಿ ವಿಪುಲ್ ಸಿಂಗ್ ಸೆಟ್ಲ್ ಆಗಿದ್ದಾರೆ. ವೀಸಾ ಸಿಕ್ಕ ಖುಷಿಯಲ್ಲಿ ಗಂಡನಿಗಾಗಿ ಖುಷ್ಬು ಹೊರಡ್ತಾರೆ. ಎಲ್ಲದರ ನಡುವೆ ಪವಾಡ ಸದೃಶ ರೀತಿಯಲ್ಲಿ ಪಾರಾಗಿದ್ದು ರಮೇಶ್. ಮತ್ತೊಂದು ಕಡೆ ಲಂಡನ್ ನಿವಾಸಿ ಭೂಮಿ ಚೌಹಾಣ್ ಗ್ರೇಟ್ ಎಸ್ಕೇಪ್. 10 ನಿಮಿಷ ಬೇಗ ಬಂದಿದ್ದಿದ್ರೆ ಸಾವು ತಪ್ತಾ ಇರಲಿಲ್ಲ. ಟ್ರಾಫಿಕ್ ಜಾಮ್ ಆಕೆಯ ಜೀವ ಉಳಿಸಿರುತ್ತೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.